ನಮಸ್ತೆ ಗೆಳೆಯರೆ. ನಿನ್ನೆ ಲ್ಯಾಂಡ್ ಲಾರ್ಡ್ ಪಿಕ್ಚರ್ ನೋಡಿದೆ. ಕತೆ ತುಂಬಾ ಚೆನ್ನಾಗಿ ಹೆಣೆಯಲಾಗಿದೆ. ಕತೆಗೆ ಮೀರಿದ ನಟನೆ ಕನ್ನಡದ ಕಲಾವಿದರದು. ಖುಷಿ ಆಯಿತು. ನಾಯಕ ನಟನಿಂದ ಹಿಡಿದು ಆತನ ತಾಯಿ, ಆತನ ಮಡದಿ, ಆತನ ಮಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಆ ಕೋಲಾರಿನ ಭಾಷೆಯ ಸೊಗಡು. ಯಪ್ಪ, ಖುಷಿ ಆಗುತ್ತೆ. ತುಂಬಾ ಧಾರಾವಾಹಿಗಾಗುವಷ್ಟು ಸ್ಟೋರಿನ 3 ಗಂಟೆಯಲ್ಲಿ ಹೆಣೆದು ಬಿಟ್ಟಿದ್ದಾರೆ. ಯಾಕೆ ಅಹೋರಾತ್ರನಿಗೆ ಇಷ್ಟ ಆಯ್ತು ಅಂದ್ರೆ, ಪತನದ ಅಂಚಿನಲ್ಲಿದ್ದ ಪ್ರೊಡ್ಯೂಸರ್ಸ್ ಬಾಳನ್ನ ಬೆಳಕು ಚೆಲ್ಲುವಂತಹ ಒಂದು ಚಿತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಈ ನಡುವೆ ಪ್ರೊಡ್ಯೂಸರ್ಸ್ ಕೈಯಲ್ಲಿ 100 ಕೋಟಿ ಖರ್ಚು ಮಾಡಿಸಿ ಅವರು ಭಿಕ್ಷಾ ಪಾತ್ರೆಯ ಪರಿಸ್ಥಿತಿಗೆ ಹೋಗೋ ಪ್ರಯತ್ನಗಳು ನಡೀತಿದೆಯೋ ಅಜ್ಞಾನನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕೂತ ತಕ್ಷಣ ಎದ್ದು ಬರುವಂತಹ ಚಿತ್ರಗಳು ಬರುವ ಈ ಕಾಲದಲ್ಲಿ ಈ ರೀತಿ ಚಿತ್ರ ಬಂದಿರೋದು ಖುಷಿ ಆಗುತ್ತೆ. ಆ ಪಾಸಿಟಿವ್ ಮೇಕಪ್, ನೆಗೆಟಿವ್ ಮೇಕಪ್, ಮೇಕಪ್ ಅಲ್ಲೂ ಮೇಕಪ್ ಕಲಾವಿದ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾನೆ. ಅಂದ್ರೆ ನೋಡಿ, ಒಬ್ಬ ಚೆನ್ನಾಗಿ ಕಾಣದೇ ಇರೋರನ್ನ ಚೆನ್ನಾಗಿ ಕಾಣೋ ಅಂತ ಮಾಡುವಂತ ಮೇಕಪ್ ಒಂದಾದ್ರೆ, ಚೆನ್ನಾಗಿ ಕಾಣೋರನ್ನ ಮತ್ತೆ ತುಂಬಾ ದುಡಿಮೆಗೊಳಗಾದವರು, ತುಂಬಾ ಹಳ್ಳಿಯ ಸೊಗಡಿಗೆ ಮೇಕಪ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅಷ್ಟು ಪ್ರಾಕೃತಿಕವಾಗಿ ಬಂದಿದೆ. ಏನಂತ ಹೇಳಿ, ಈ ಮೂವಿ ಮತ್ತೆ ಹೋಪ್ ಕೊಡ್ತಾ ಇದೆ, ಹುರುಪು ಕೊಡ್ತಾ ಇದೆ. ಕನ್ನಡ ಚಿತ್ರರಂಗನ ಬೆಳೆಸ್ಬೋದು ಅಂತ. ಏನಂದ್ರೆ, ಈ ಮೂವಿದು ಇಷ್ಟ ಆಗಿದ್ದು ಅಹೋರಾತ್ರನಿಗೆ ಸಂವಿಧಾನ. ಸಂಧಾನಗಳಿಂದ ಆಗದ್ದು ಸಂವಿಧಾನದಿಂದ ಆಗತ್ತೆ ಅಂತ ಮಾನ್ಯ ಬಾಬಾ ಸಾಹೇಬರ ಮಾತು ಸಿದ್ಧ ಮಾಡಿದೆ. ಆ ಮಾತನ್ನ, ಸಂವಿಧಾನದ ನೀತಿ ಬರೋದೊಂದು, ಆ ನೀತಿನ ಜಾರಿಗೆ ತರಬೇಕು ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ ಎಷ್ಟೆಷ್ಟು ತ್ಯಾಗ ಮಾಡಬೇಕಾಗತ್ತೆ. ವೀರಾವೇಶದಿಂದ ಭೀಮಕಾಯ ಹೋರಾಡೋ ಅಂತ ಮನುಷ್ಯ ಎಷ್ಟು ಸಹಿಸ್ಕೋಬೇಕಾಗತ್ತೆ ಸಂವಿಧಾನದ ಒಂದು ರಕ್ಷಣೆಗೋಸ್ಕರ ಅಂತ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮೂಡಿ ಬಂದಿದೆ. ಒಂದೇ ಒಂದು ಡೈರೆಕ್ಟರ್ ಯೋಚನೆ ಮಾಡಬೇಕಾಗಿತ್ತು. ಏನಂದ್ರೆ, ಒಬ್ಬ ದೃಢಕಾಯ ವ್ಯಕ್ತಿಗೆ ದುರಭ್ಯಾಸಗಳು ಇರೋದಿಲ್ಲ. ಒಬ್ಬ ವಿಲನ್ ಕ್ಯಾರೆಕ್ಟರ್ಗೆ ಏನೆಲ್ಲ ದುರಭ್ಯಾಸಗಳು ತೋರಿಸ್ಬೋದು. ಒಬ್ಬ ರಿಯಲ್ ಹೀರೋ ಗಾಂಧಿಯನ್ನು ತಾನು ಕ್ರಾಂತಿಕಾರಿ ತರ ಮನೋಭಾವ ಇದ್ರು ಗಾಂಧಿ ತರ ಬದುಕಲು ಹೋದಾಗ ಪಡುವ ಕಷ್ಟಗಳು ತೋರಿಸಿದರೆ, ಆ ಸುಂದರವಾದ ಆಕ್ಟಿಂಗ್ ಮಾತ್ರ. ಹೀರೋದು ಪಳಗ್ಬಿಟ್ಟಿದೆ ಆಕ್ಟಿಂಗ್. ಆದರೆ ಅಂತ ವ್ಯಕ್ತಿ ಕೈಲಿ ಬಿಡಿ ಸೇರಿಸೋದು ಅಜ್ಞಾನ. ಅದೊಂದು ತಿಳ್ಕೋಬೇಕಷ್ಟೇ ಡೈರೆಕ್ಟರ್ ನೆಕ್ಸ್ಟ್ ಮೂವೀಸ್ ಅಲ್ಲಿ. ಯಾಕಂದ್ರೆ ಆ ಬಿಡಿ ದೇಹವನ್ನ ಇಳಿಸುತ್ತೆ, ಬೆಳೆಸಲ್ಲ. ಇವಾಗ ಜಗತ್ತಿನ ಯಾವುದೇ ದೇಹದಾಢ್ಯ ಕಲೆಗಳಲ್ಲಿ ಅದು ಪ್ರಾಹಿಬಿಟೆಡ್. ಹೀರೋ ಬಾಡಿ ಹೆಂಗಿದೆ ಅಂದ್ರೆ, ಕಟ್ಟು ಮಸ್ತಾದ ಆಳು. ಅವನು ಮಿಸ್ಟರ್ ಯೂನಿವರ್ಸ್ ತರ ಇದ್ದಾನೆ. ಆತನ ಕೈಯಲ್ಲಿ ಬಿಡಿ ಸೇರಿಸೋದು ಅವಾಯ್ಡ್ ಮಾಡಬೇಕಾಗಿತ್ತು. ಒಂದು ವೇಳೆ ಸೇರಿಸಿದ್ರೆ ಇದು ತಪ್ಪಪ್ಪ ಅಂತ ಜನಕ್ಕೆ ಒಂದು ಸಂದೇಶ ಕೊಡಬೇಕಾಗಿತ್ತು. ಕೊನೆಗೆ ಸಂದೇಶ ತುಂಬಾ ಚೆನ್ನಾಗಿದೆ. ಸಂವಿಧಾನ, ಎದ್ದು ನಿಂತ್ಕೊಂಡ್ಬಿಡೋಣ, ಸಲ್ಯೂಟ್ ಹೊಡಿಯೋಣ ಅನ್ಸುತ್ತೆ ಆತನ ತ್ಯಾಗಕ್ಕೆ. ಬ್ಯೂಟಿಫುಲ್ ಸಾಂಗ್ಸ್, ಬರೆದವ್ರಿಗೆಲ್ಲ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಹಾಡು, ರೊಮ್ಯಾಂಟಿಕ್ ಮೂಡ್ಸು, ಹಳ್ಳಿಯ ಸೊಗಡು. ಮತ್ತಿನ್ನೊಂದು, ಒಂದು ಯಾವುದೇ ವ್ಯಕ್ತಿ ತನ್ನ ಪತ್ನಿಗೆ ಇಷ್ಟ ಆಗಬೇಕು ಅಂದ್ರೆ ಏನ್ ದುರಭ್ಯಾಸಗಳಿರಬಾರ್ದು. ಅದನ್ನ ಒಂದು ಸೆನ್ಸಿಟಿವ್ ಆಗಿ ಅಬ್ಸರ್ವ್ ಮಾಡಬೇಕು. ನಿಮ್ಮಲ್ಲಿ ಏನೋ ಒಂದು ವ್ಯಾಯಾಮ ಇರಬಹುದು. ಬಾಯಿಗೆ ಸಿಗರೇಟು ಬಿಡಿ ಇಟ್ಬಿಟ್ರೆ
ಜನಕ್ಕೆ ಅಟ್ರಾಕ್ಟ್ ಆಗತ್ತೆ ಆ ರೋಲು ಅಂತ. ಅದು ಸುಳ್ಳುದು ಇಲ್ಲ. ಚಿತ್ರದ ಮುಖ್ಯ ಗುರಿಯೇ ಸ್ಟೋರಿ. ಸ್ಟಾರ್ಗಳೆಲ್ಲ ಸ್ಟೋರಿಗೆ ಮುಖ್ಯ, ಸ್ಟೋರಿನೇ ಸ್ಟೋರಿಗೆ ಮುಖ್ಯ. ಸ್ಟಾರ್ ಬಗ್ಗೆ ಒಂದು ಹೇಳ್ತೀನಿ ನಿಮಗೆ. ಆಕ್ಚುಲಿ ಸ್ಟೋರಿನೇ ಇಂಪಾರ್ಟೆಂಟ್. ಅದು ಏನು ಅದರ ಮುಖ್ಯ ಗುರಿ ಏನಂದ್ರೆ ಹಣ ಸಂಪಾದನೆ ಮಾಡೋದು ಒಂದೇ ಅಲ್ಲ, ಅದು ಸೆಕೆಂಡ್ರಿ. ಹಣ ಸಂಪಾದನೆ ಮಾಡೋದು, ಜನ ಸಂಪಾದನೆ ಮಾಡೋದು, ಜನ ಸಂಪಾದನೆ ಮಾಡೋದಕ್ಕೆ ಜನಕ್ಕೆ ಮೆಸೇಜ್ ಕೊಡೋದು. ಇವತ್ತು ಅಹೋರಾತ್ರ ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ರೆ ಕೆಲವು ಸಂದೇಶಗಳನ್ನು ಜನರಿಗೆ ಕೊಟ್ಟು ಸಾಲವಿಲ್ಲದಂತಾದಾಗ ಅವರು ಖುಷಿ ಪಡೋದು, ದುರಭ್ಯಾಸಗಳು ತೊಲಗಿದಾಗ ಅವರು ಖುಷಿ ಪಡೋದು, ಒಳ್ಳೆ ರೀತಿ ನೀತಿ ನಡೆ ಅವರಲ್ಲಿ ಬಂದಾಗ ಅವರು ಕೊಡುವ ಒಂದು ಆಶೀರ್ವಾದನೇ ಅಹೋರಾತ್ರನ ಕಾಪಾಡ್ತಾ ಇದೆ. ಇದನ್ನು ತಿಳ್ಕೋಬೇಕು. ಬಟ್ ಈ ಚಿತ್ರ ನೋಡಿ ಆನಂದಿಸಿ ಮುಂಬರುವ ಚಿತ್ರಗಳಲ್ಲಿ ಪ್ರತಿಯೊಂದನ್ನು ಗಮನಿಸ್ತೀರಿ ಅಂತ ಆಶಿಸ್ತಾ ಇದ್ದೀನಿ. ನಿಮಗೆ ಹಿಂದೆ ಯಾವ್ದಾದ್ರು ಇತ್ತೀಚೆಗೆ ಬಂದ ಚಿತ್ರಗಳು ನೋಡಿ ಇದನ್ನು ನೋಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಷ್ಟು ಖುಷಿ ಆಗುತ್ತೆ. ಆ ಫೋರ್ಸು, ಆ ಫೈಟು, ಒಬ್ಬ ಮನುಷ್ಯನ ಸಹನೆ, ತಾಳ್ಮೆ ಕಳೆದುಕೊಂಡಾಗ ಹೆಂಗಿರುತ್ತೆ, ತಾಳ್ಮೆ ಇದ್ದಾಗ ಹೆಂಗಿರುತ್ತೆ, ತಾಳ್ಮೆಯ ಪರಮಾವಧಿ ಹೆಂಗಿರುತ್ತೆ. ಒಬ್ಬ ಹೋರಾಟಗಾರನಿಗೆ ಮೈಗೆಲ್ಲ ಮಸಿ ಮೆತ್ತಿ ಚಪ್ಪಲಿ ಹಾರ ಹಾಕಿದ್ರು ಅವಮಾನ ಆಗೋದಿಲ್ಲ, ಅದು ಸನ್ಮಾನ ಆಗುತ್ತೆ ಅನ್ನೋದನ್ನ ಆ ಹೀರೋ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಹೀರೋ ತಾಯಿ ಅಂತೂ ಅದ್ವಿತೀಯವಾದ ಆಕ್ಟಿಂಗ್, ಅದು ಸೂಪರ್ಬ್. ಅಮ್ಮ ಕರ್ನಾಟಕದ ಕಲಾವಿದೆ ಆಗಿರೋದೇ ಖುಷಿ ಆಗುತ್ತೆ. ಒಂದು ಕಡೆ ಅಂತೂ ಗೂಸ್ ಬಂಪ್ಸ್ ಅಂತಾರಲ್ಲ, ಆ ರೀತಿ ಡ್ಯಾನ್ಸ್ ಮಾಡುತ್ತೆ ಆ ಕ್ಯಾರೆಕ್ಟರು. ಮೈ ರೋಮಾಂಚನ ಆಗುತ್ತೆ. ಹೀರೋ ಮೂಮೆಂಟ್ಸು, ನಡಿಗೆ ಎಲ್ಲ ಚೆನ್ನಾಗಿ ತೆಗ್ದಿದ್ದಾರೆ. ಮತ್ತೆ ಹೊಸ ಪರಿಚಯವಾದ ಮಗು ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ. ಇದನ್ನೆಲ್ಲ ನೋಡಿ ಧನ್ಯವಾದ. ಅಹೋರಾತ್ರ.